ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಲಾಂಗ್ ಹಾರ್ ಆರ್ಡರ್ ಬಂದಿದೆ ಮತ್ತು ಅದಕ್ಕೆ ಸ್ಟಡ್ ಆರ್ಡರ್ ಮಾಡಿದ್ದಾರೆ. ಮತ್ತು ಬಂದು ಸ್ವಲ್ಪ ಜ್ಯುವೆಲ್ರಿ ಇದ್ದಾವೆ. ಇದೆಲ್ಲ ಬಗ್ಗೆ ಹೇಳಿ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. G7 ಕಸ್ಟಮರ್ ಅಂದರೆ ಯಾವತ್ತಷ್ಟೇ ಸ್ಟ್ರಾಂಗ್ ಆಗಿರಬೇಕು. ವೀಕ್ ಆಗಿದ್ದರೆ G7ಗೆ ಬರಬೇಡಿ. ನೀವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ತುಂಬ ಶ್ರೀಮಂತರು ಅನ್ನಂಗಿದ್ರೆ ಮಾತ್ರ G7 ಬಂದು ಆರ್ಡ್ರ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಕೇಳುವ ನಮ್ಮ ಅಂಗಡಿಗೆ ಕೂಡ ಬರಬೇಡಿ. ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಮೀನಾ ಮೇಡಮ್ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಆರ್ಡರ್ ಮಾಡಿದ್ದಾರೆ. ಇದಕ್ಕೆ ಮೊದಲು ನಾನು ಈ ಹಾರನ್ನು ಸೇಮ್ ಡಿಸೈನ್ ಮಾಡಿದ್ದೆ ನಾನು. ಇದು ಬಂದು ಲಾಸ್ಟ್ ಟೈಮ್ ಮೇಡಮ್ ಹೆಸರು ರತ್ನ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಸಿದ್ದ ಡಿಸೈನ್. ಅವರು ತುಂಬ ಸೆಲೆಕ್ಟ್ ಮಾಡಿ ಈ ಡಿಸೈನ್ ಫೈನಲ್ ಮಾಡಿದ್ರು. ಅವ್ರು ಈ ಡಿಸೈನ್ ಮಾಡಿಸ್ಕೊಂಡಿದ್ರು. ಈಗ ಮತ್ತೆ ಮೀನಾಕ್ಷಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರ ಮಗಳಿಗೋಸ್ಕರ ಅಂತೇಳಿ ಈ ಡಿಸೈನ್ ಮಾಡ್ತಿದ್ದಾರೆ. ನೋಡ್ಬೋದು. ಇದಕ್ಕೆ ಮೊದಲು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಇದೇನಂದ್ರೆ ಸ್ಟಡ್ ಕೂಡ ಅವರು ಇದೇ ಜೊತೆ ಅದರ ಜೊತೆಗೆ ಆರ್ಡರ್ ಮಾಡಿದ್ದಾರೆ. ನೋಡ್ಬೋದು, ಸ್ಟಡ್ ಕೂಡ ತುಂಬ ಚೆನ್ನಾಗಿದೆ. ಇದು ಸ್ಟಡ್ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಇದನ್ನು. ಇದು ಕೂಡ ಅವ್ರಿಗೆ ಮೇಡಮ್ ಅವ್ರಿಗೆ ರತ್ನ ಮೇಡಮ್ ಅವ್ರಿಗೆ ಅಂತ ಮಾಡಿದ್ದು. ಮತ್ತೆ ಅದಕ್ಕೆ ಹಾರಾಗ ಸೂಟ್ ಆಗುತ್ತೆ ಅಂತೇಳಿ ಅದನ್ನು ಮಾಡಿಸಿದ್ರು. ಈಗ ಮೀನಾಕ್ಷಿ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಕೂಡ ಇದನ್ನೇ ಸೇಮ್ ಸೆಲೆಕ್ಟ್ ಮಾಡ್ಕೊಡಿ, ಇದನ್ನೇ ಮಾಡ್ಕೊಡಿ, ಏನು ಚೇಂಜಸ್ ಬೇಡ ಅಂತ ಹೇಳಿದ್ದಾರೆ. ಸರಿ ಮೇಡಮ್ ಆಯಿತು ಅಂತೇಳಿ ಇದನ್ನೇ ಮಾಡ್ಕೊಡ್ತಿದ್ದೀನಿ. ಕಾರ್ವಿಂಗ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಮೊದಲೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೆ ಇದ್ರ ಬಗ್ಗೆ ನಾನು ಹೇಳೋ ನೆಸಿಟಿ ಏನಿಲ್ಲ. ಯಾಕಂದರೆ ಹೇಳಿರೋದೇ ಹೇಳಿ, ನೀವು ನೋಡಿರೋದೇ ನೋಡಿ ನಿಮಗೆ ಬೋರ್ ಆಗುತ್ತೆ. ಇವಾಗ ನಾನು ಹೇಳೋ ವಿಷಯ ಏನಂದರೆ, ಇದು ಆರ್ಡರ್ ಮಾಡಬೇಕಂದ್ರೆ ಮೇಡಮ್ ಅವರು KR ಪುರಂ ಬಂದು ಆರ್ಡರ್ ಮಾಡಬೇಕಾಗಿತ್ತು. ನಾನು KR ಪುರದಲ್ಲಿ ಇಲ್ಲ, ಚಿಂತಾಮಣಿಯಲ್ಲಿ ಇದ್ದೆ. ಮೇಡಮ್ ಅವರು ಅವ್ರ ಫ್ಯಾಮಿಲಿ ಸಮೇತ ಬಂದು ಧೈರ್ಯವಾಗಿ ಬಂದು ನಮ್ಮ ಅಂಗಡಿಗೆ ಬಂದು ಚಿಂತಾಮಣಿಗೆ ಬಂದು ಆರ್ಡರ್ ಮಾಡಿದ್ರು. ಅವ್ರು ಹೇಳಿದ್ರು ಅಮೌಂಟ್ ಎಲ್ಲ ರೆಡಿ ಇದೆ ಸರ್, ನೀವು ಬಂದರೆ ನಾನು ಆರ್ಡರ್ ಮಾಡಿಬಿಡ್ತೀನಿ ಅಂತ. ಸಾರಿ ಮೇಡಮ್, ನಾನು ಇವತ್ತು ಬರೋಕ್ಕಾಗಲ್ಲ, ದಯವಿಟ್ಟು ನೀವೇ ಬನ್ನಿ ಚಿಂತಾಮಣಿಗೆ ಅಂದರೆ ಅವರು ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಅವರೇ ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ಅವರು ಒಂದೇ ಸಲ ಫುಲ್ ಕ್ಯಾಶ್ ಎಲ್ಲ ಕೊಟ್ಬಿಟ್ಟು ನಮ್ಗೆ ಧೈರ್ಯವಾಗಿ ಆರ್ಡರ್ ಮಾಡಿದ್ರು. ಅದೊಂದು ಖುಷಿಯ ವಿಷಯ ನನಗೆ. ಯಾಕಂದರೆ ನನಗೆ ಹೆಲ್ತ್ ಸರಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರು ಇಷ್ಟು ಧೈರ್ಯವಾಗಿ ಆರ್ಡರ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು. ಅದು ನನ್ನ ಕಸ್ಟಮರ್ಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಾನು ತುಂಬ ಖುಷಿ ಆಗುತ್ತೆ. ಅದೊಂದು ವಿಷಯದಲ್ಲಿ ನನಗೆ ಇನ್ನೂ ಸ್ವಲ್ಪ ಜೋಶ್ ಬರುತ್ತೆ. ಇನ್ನೂ ಸ್ವಲ್ಪ ಜ್ಯುವೆಲ್ರಿ ಮಾಡಬೇಕು ನಾನು, ಇನ್ನೂ ಒಳ್ಳೆ ಡಿಸೈನ್ ಮಾಡಬೇಕು ಅಂತ. ಒಳ್ಳೆ ಡಿಸೈನ್ ಮಾಡೋದು ನನ್ನ ಕೈಲಿ ಇರಲ್ಲ, ಕಸ್ಟಮರ್ ಸೆಲೆಕ್ಟ್ ಮಾಡೋದ್ರ ಮೇಲೆ ಇರ್ತದೆ. ಮತ್ತು ಇದು ವಾಲೆಗಳು ಒಂದು 2-3 ಜೊತೆ ಆರ್ಡ್ರ್ ಇದ್ದಾವೆ. ಮತ್ತು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಓವರಾಲ್ ಆಗಿ ಇವಾಗ ನೀವು ರೆಡಿಮೇಡಲ್ಲಿ ಹೋದರೆ ನಿಮಗೆ ತೂಕ ಕಡಿಮೆಯಲ್ಲಿ ಸಿಗುತ್ತೆ. ರೀಸನ್ ಏನಾಗಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ನೋಡಿ, ಈಗ ಲೆಂತ್ ಇದೆಯಲ್ಲ, ಇದು ರೆಗ್ಯುಲರ್ ಆಗಿ ರೆಡಿಮೇಡಲ್ಲಿ ನಿಮಗೆ ಅಂದ್ರೆ 17 ಇಂಚ್ 18 ಇಂಚ್ ಅಷ್ಟೇ ಬರುತ್ತೆ. ನಾನು ಅದೇ ಕೆಲಸವಾಗಿ ಲೆಂತ್ನ 19 ಇಂಚ್ ಮಾಡಕ್ಕೆ ಹೇಳ್ತೀನಿ. ಅದರಿಂದ ತೂಕ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ನಾನು ಹೇಳೋದಂದ್ರೆ, ನಿಮ್ಗೆ ಇಲ್ಲಿ ಬೀಡ್ಸ್ ಆಗಿರ್ಬೋದು, ಇದೆಲ್ಲಾನು ಸಿಂಪಲ್ ಆಗಿ ಮಾಡಿಬಿಟ್ಟಿರ್ತಾರೆ. ಬೀಡ್ಸ್ ಎಲ್ಲಾನು ಇದೆ, ಕೆಳಗಡೆ ಗುಂಡುಗಳು ಅಲ್ಲಾಡ್ತಿದೆಯಲ್ಲ, ನಿಮ್ಗೆ ಶೇಕ್ ಆಗ್ತಿದೆಯಲ್ಲ, ಇವೆಲ್ಲಾನು ನಾವು ಅನ್ಕೊಂಡಿರೋಷ್ಟು ನಿಮ್ಗೆ ಕೆಲಸ ಅಬ್ಸರ್ವ್ ಮಾಡೋರ್ಗೆ ಗೊತ್ತಾಗುತ್ತೆ ಅದು. ಹಂಗಾಗಿ ನಾನು ಹೇಳೋದನ್ನ, ಇದು ಅಷ್ಟು ಕಡಿಮೆ ತೂಕದಲ್ಲಿ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ಕೆಲವೆಲ್ಲ ಇದೆಲ್ಲ ಆಫ್ ಚಿಪ್ ಬರ್ತದೆ, ಇದೆಲ್ಲ ಇಲ್ಲಿ ಫುಲ್ ರೌಂಡ್ ಇರ್ತದೆ ಇದೆಲ್ಲಾನು. ಅದೊಂದಾಯ್ತು. ಮತ್ತೆ ಗುಂಡುಗಳಾಗಿರ್ಬೋದು, ಇದೆಲ್ಲಾನು ನಿಮ್ಗೆ ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡ್ಬಿಡ್ತಾರೆ. ನೀವು ತುಂಬಾ ಸಿಂಪಲ್ ಡಿಸೈನ್ 20 ಗ್ರಾಮ್ಗೆ ಹಾರ ಮಾಡಿರ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ ಇವ್ರೆ. ನಾನು ಹೇಳೋದೇನಂದ್ರೆ, ನೀವು 100 ರೂಪಾಯಿ ಸೀರೆ ಉಡ್ಕೊಳ್ಳೋದಕ್ಕೂ 1000 ರೂಪಾಯಿ ಸೀರೆ ಉಡ್ಕೊಳ್ಳೋಕ್ಕೂ ಡಿಫ್ರೆನ್ಸ್ ಫೀಲಿಂಗ್ ಡಿಫ್ರೆನ್ಸ್ ಇರುತ್ತಲ್ಲ, ಅದೇ ತರ ಕೆಲಸದಲ್ಲೂ ಅಷ್ಟೇನೆ. ನೀವು ಲೈಟ್ ವೇಟ್ ತೂಕ ಹಾಕೊಂಡ್ರೆ ಫಿನಿಶಿಂಗ್ ಒಂಥರ ಇರುತ್ತೆ, ಲುಕ್ ಚೆನ್ನಾಗಿರಲ್ಲ. ಅದೇ ನೀವು ಒಂದ್ ಲೆವೆಲ್ಗೆ ತೂಕ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಸರ್ ನೀವು ಹೇಳೋ ಮಾತುಗಳೆಲ್ಲ ಹೆಂಗಿರುತ್ತೆ ಅಂದ್ರೆ, ಬರೀ ಶ್ರೀಮಂತರು ಕೋಟ್ಯಾಧೀಶರಿಗೆ ಮಾತ್ರ ಜ್ಯುವೆಲ್ರಿ ಹಾಕೋಬೇಕು ಅನ್ನೋ ತರ ಹೇಳ್ತೀರಾ ಅನ್ನೋ ತರ ನನ್ನನ್ನು ತುಂಬಾ ಜನ ಇಲ್ಲಿ ಬಂದಾಗ ಹೇಳ್ತಿರ್ತಾರೆ. ನಾನು ಹೇಳೋದ್ರೆ ನನ್ನ ಉದ್ದೇಶ ಅದಲ್ಲ. ನೀವು ಕೂಡ ಅಷ್ಟೇ, ಯಾವತ್ತೂ ಕೂಡ ಕಡಿಮೆ ಆಗಿ ನೀವು ಅನ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ. ನೀವು ಯಾವತ್ತು ಚೆನ್ನಾಗಿ ಅನ್ಕೊಳ್ತಿರೋ, ನಾವು ಒಂದ್ ಲೆವೆಲ್ಗೆ ಯೋಚನೆ ಮಾಡ್ಬೇಕು. ನಾವು ಚೆನ್ನಾಗಿದ್ ನಮ್ಗೇನ್ ಕಡಿಮೆ ಅಂತ ನೀವು ಯಾವಾಗ ಅನ್ಕೊಳ್ತಿರೋ, ಅವಾಗ ನೀವು ಕೂಡ ಈ ತರ ಗ್ರ್ಯಾಂಡ್ ಆಗಿರೋ ಜ್ಯುವೆಲ್ರಿ ಮಾಡ್ಸೋಕೆ ಚಾನ್ಸ್ ಇರುತ್ತೆ. ಇವಾಗ ನೋಡಿ, ಇದನ್ನ 60 ಗ್ರಾಮ್ ಮೇಲೆ ಮಾಡಿ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಮಾಡಿದ 50 ಗ್ರಾಮ್, ಇದನ್ನ 55 ಗ್ರಾಮ್ 50 ಗ್ರಾಮ್ ಹೇಳಿದ್ದು 55 ಗ್ರಾಮ್ ಆಯ್ತು. ಇವಾಗ ಇದು 60 ಗ್ರಾಮ್ ಆಗಿದೆ. 60 ಗ್ರಾಮ್ ಆದ್ರೂ ಕೂಡ ಕಸ್ಟಮರ್ಗೆ ಏನು ಫೀಲ್ ಇಲ್ಲ. ಆ ತರ ಖುಷಿಯಾಗಿ ಮಾಡಿಸ್ಕೋಬೇಕು. ಮತ್ತೆ ಇದು ಸ್ಟಡ್ ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ ಸ್ಟಡ್, ಇದಕ್ಕೆ ಸೆಟ್ ಆಗುತ್ತೆ. ಯಾಕಂದ್ರೆ ಇದು ಪಿಕಾಕ್ ಇದೆ ಇಲ್ಲ, ಈ ಡಿಸೈನ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಇದರಲ್ಲಿ ಪಿಕಾಕ್ ಇರೋದ್ರಿಂದ, ಪ್ರತಿ ಪೀಸಲ್ಲೂ ಕೂಡ ಪಿಕಾಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಷ್ಟೇ, ಇನ್ನೇನಿಲ್ಲ. ನಾನು ಹೇಳ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಾ.
ಏನಂದ್ರೆ ನಂಗೆ ಆರ್ಡರ್ ಬರಬೇಕು ಅಂತ ನಾನು ಏನೊಂದು ಹೇಳ್ತಿಲ್ಲ, ನಿಮ್ಗೆ ನಾಲೆಡ್ಜ್ ಬರಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೆ ಮೊದಲು ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಇದ್ರ ಬಗ್ಗೆ ನೋಡ್ಬೇಕಂದ್ರೆ ಆಲ್ರೆಡಿ ಇದನ್ನು ನೋಡಿ. ಮತ್ತೆ ಬಂದು ಸ್ಟಡ್ ಆರ್ಡರ್ ಮಾಡಿದ್ದಾರೆ ಮೇಡಮ್ ಒಬ್ರು ನೋಡಿ. ಇವು ಒಂದು ಚಿಂತಾಮಣಿಯಿಂದ ಆರ್ಡರ್ ಮಾಡಿದ್ದಾರೆ. ಇದೇನಂದ್ರೆ ರೆಡಿಮೇಡೇ ತರಬೇಕಾಗುತ್ತೆ, ಇವೆಲ್ಲ ಡಿಸೈನ್ ಎಲ್ಲ ಒಂದೆರಡೇ ಮಾಡಿಕ್ಕಾಗಲ್ಲ, ಹಾಗೆ ಇದನ್ನ ರೆಡಿಮೇಡೇ ತರಬೇಕಾಗುತ್ತೆ. ಇದು ಒಂದು 5 ಗ್ರಾಮಲ್ಲಿ ಮಾಡಿದೀವಿ ಇದನ್ನು. ಮತ್ತೆ ನಿಮ್ಗೆ ರೆಡಿಮೇಡ್ ಐಟಮ್ ಇದೆಯೋ ಇದು ಬಂದು ಸ್ಟಡ್, ಇದು ವಾಪಸ್ ಕೊಡ್ತಿದ್ದಾರೆ. ಇದನ್ನ ಇವಾಗ ಇದು ನನ್ನ ಪ್ರಕಾರ ಇದು ಒಂದು 4 ಗ್ರಾಮ್ ಇದೆ. ಇದೆಲ್ಲ ಕಲ್ಲೆಲ್ಲ ತೆಗೆದುಬಿಟ್ರೆ ಇದರಲ್ಲಿ 2 ಗ್ರಾಮ್ ಕೂಡ ಚಿನ್ನ ಬರಲ್ಲ. ಇಂಥವು ಇದಕ್ಕೆಲ್ಲ ನಿಮಗೆ ಮೇಕಿಂಗ್ ಚಾರ್ಜ್ ಇಲ್ಲ, ವೇಸ್ಟೇಜ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಅಂಗಡಿಯವ್ರು ನಿಮ್ಗೆ ಹೇಳ್ತಿರ್ತಾರೆ, ನಮ್ಮಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ, ವೇಸ್ಟೇಜ್ ಇಲ್ಲ, ಕೂಲಿ ಇಲ್ಲ, ಏನೇನು ಬೈಕ್ ಬಂದಿದ್ದೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ನಾನು ಹೇಳೋದಂದ್ರೆ ನಮ್ಮ ಅಂಗಡಿಯಲ್ಲಿ ಪ್ರತಿಯೊಂದು ಇರುತ್ತೆ. ಯಾವ್ದಕ್ಕೆ ಏನ್ ಚಾರ್ಜ್ ಮಾಡಬೇಕು ಅಷ್ಟು ಮಾಡೇ ಮಾಡ್ತೀವಿ, ಸುಮ್ಮನೆ ಅಂತೂ ಯಾವ್ದು ಕೊಡಲ್ಲ. ಆಷಾಢಕ್ಕೆ ಆಫರ್ಗಳು, ಹಳೆ ಚಿನ್ನಕ್ಕೆ 100 ರೂಪಾಯಿ ಜಾಸ್ತಿ ಕೊಡ್ತೀವಿ, ಇದೆಲ್ಲ ಮಾತುಗಳೆಲ್ಲ ಯಾವುದನ್ನು ನಮ್ಮ ಅಂಗಡಿಯಲ್ಲಿ ಇರಲ್ಲ. ನಿಮ್ ಚಿನ್ನ ಏನಿದೆ ಅದಕ್ಕೆ ದುಡ್ಡು ಕೊಡ್ತೀವಿ, ಹೊಸ ಜ್ಯುವೆಲ್ರಿಗೆ ಏನ್ ಚಾರ್ಜ್ ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಯಾವುದು ಕೂಡ ಆಫರ್ಗಳಂತೆ ಅವೆಲ್ಲ ಏನೂ ಇರಲ್ಲ. ನಿಮ್ಗೆ ಏನಾದ್ರು ಬೇಕಿದ್ರೆ ಈ ತರ ಬೇಕಿದ್ರೆ ಆರ್ಡರ್ ಮಾಡಿ. ಮತ್ತೆ ನಾನು ಹೇಳೋದಂದ್ರೆ ನೀವು ಸ್ಟಡ್ ಆರ್ಡರ್ ಮಾಡ್ಬೇಕಂದ್ರೆ ನಾನು ಹೇಳ್ತಿದ್ದೀನಿ, ಪದೇ ಪದೇ ಹೇಳ್ತಿದ್ದೀನಿ, G7 ಆರ್ಡರ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಲೆವೆಲ್ ಇದ್ರೆ ಮಾತ್ರ ನೀವು ಆರ್ಡರ್ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಇವಾಗ ಇದು ಕಸ್ಟಮರ್ ಹೇಳಿದ್ದು ಇದು 4 ಗ್ರಾಮಲ್ಲಿ ಮಾಡಬೇಕು ಅಂತೇಳಿ ಹೇಳಿದ್ದು ಇದನ್ನ. ಇದು ನೋಡ್ರಿ ಇವಾಗ ಆಲ್ರೆಡಿ 4 ಗ್ರಾಮ್ ಚಿಲ್ಲರೆ ಆಗೋಗಿದೆ. ಕಸ್ಟಮರ್ ಏನಾದ್ರೆ ಇದೆಲ್ಲ ತಪ್ಪುಗಳು ಹಿಡಿತಿದ್ದಾರೆ, ಇನ್ನು ನಾನು ಡೆಲಿವರಿ ಕೊಟ್ಟಿಲ್ಲ. ಇಲ್ಲೊಂದು ಮಗು ನಾನು ಹೇಳ್ದಂಗೆ ಇಲ್ಲ ಸರ್, ಮತ್ತೆ ಬೇರೆ ಆಗಿದೆ ಅದು ಇದೆ ಅಂತ ನನ್ಗೆ ಆಲ್ರೆಡಿ ಫೋನ್ ಮಾಡ್ತಿದ್ದಾರೆ. ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಇವಾಗ 4 ಗ್ರಾಮ್ ಐಟಮ್ ಕೊಟ್ಬಿಟ್ಟು ನೀವು ಅದರಲ್ಲೆಲ್ಲ ಡೀಟೇಲ್ ಆಗಿ ಬರ್ಬೇಕಂದ್ರೆ ಆಗಲ್ಲ. ಅವ್ರು ಕೊಟ್ಟಿರೋದು ಆರ್ಟಿಫಿಷಿಯಲ್ ಡಿಸೈನ್, ಅದರಲ್ಲಿ ಚಿನ್ನ ಏನಿರಲ್ಲ. ಎಷ್ಟು ಬೇಕಾದ್ರೂ ಮೆಟಲ್ 1 kg ಹಾಕೊಳ್ಬಹುದು, ಬೇಕಾದ್ರೂ ಡಿಸೈನ್ ಮಾಡ್ಬೋದು. ಆದ್ರೆ ಚಿನ್ನದ್ರಲ್ಲಿ ಒಂದ್ ಲೆವೆಲ್ ಅಂತ ತೂಕ ಅಂತ ಇರುತ್ತೆ, ಅದನ್ನ ನೀವು ನೋಡ್ಕೊಂಡು ಮಾಡ್ಕೊಂಡ್ರೆ ಆಗೋದು. ಅದ್ರ ಬಗ್ಗೆ ಹೇಳ್ಬೇಕು, ಇನ್ನ ಹೇಳ್ಬೇಕು, ತುಂಬಾ ಕಷ್ಟ ಇದೆ. ಇದು ಬ್ಲೂ ಸ್ಟೋನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇವಾಗ ಇದು 4 ಗ್ರಾಮ್ ಅಷ್ಟು ಬರುತ್ತೆ, ಹಂಗಾಗಿ ನೀವು ಯಾರಾದ್ರೂ ಯೂಸ್ ಮಾಡ್ಕೋಬಹುದು, ಚೆನ್ನಾಗೇ ಇರುತ್ತೆ. ಮತ್ತೆ ಇನ್ನೊಂದ್ರೆ ನಾನು ಈ ತರ ಚಿಕ್ಕ ಆರ್ಡರ್ ಎಲ್ಲ ನಮ್ಮ ಅಂಗಡಿಯಲ್ಲಿ ಆರ್ಡರ್ ಮಾಡಬೇಡಿ ಅವ್ರೆ, ನಾನು ಪದೇ ಪದೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವಾಗ ಇದು ಮಾಡಿರ್ತೀವಿ 4 ಗ್ರಾಮ್ ಅಂತ ಹೇಳ್ತೀರಿ, 5 ಗ್ರಾಮ್ ಆಗುತ್ತೆ, 6 ಗ್ರಾಮ್ ಆಗುತ್ತೆ. ಕಸ್ಟಮರ್ ಅದರೆಲ್ಲ ಸುಧಾರಿಸ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಆರ್ಡರ್ ಮಾಡ್ಬೇಕಿಲ್ಲ ಅಂದ್ರೆ ಮಾಡಬಾರ್ದು. ನಿಮ್ಗೆ ಅಂಗಡಿಯಲ್ಲಿ ಹೋಗ್ಬಿಟ್ರೆ ರೆಡಿ ಸಿಗ್ಬಿಡುತ್ತೆ, ಯಾವ್ದೋ ಒಂದು ನೀವು ಇಷ್ಟಪಟ್ಟಿದ್ದು ಯಾವ್ದೋ ಒಂದು ತಗೊಂಡು ಬಂದ್ಬಿಡ್ಬೋದು. ನನಗೆ ಪರ್ಟಿಕ್ಯುಲರ್ ಆಗಿ ಇಂಥ ಡಿಸೈನ್ ಬೇಕು, ಇಂಥದ್ದೇ ಬೇಕು ಅಂದಾಗ ಮಾತ್ರ ಕಾಂಪ್ರಮೈಸ್ ಆಗಬಾರ್ದು. ತೂಕ 1 ಗ್ರಾಮ್ ಆಗ್ಲಿ 2 ಗ್ರಾಮ್ ಅಲ್ಲಿ ಜಾಸ್ತಿ ಆದ್ರೂ ಕೂಡ ಮಾಡಿಸ್ಕೊಳ್ಳೋ ಲೆವೆಲ್ ಇದ್ರೆ ಮಾತ್ರ ಆರ್ಡರ್ ಮಾಡ್ಬೇಕು. ಇವಾಗ ಹೆಂಗಂದ್ರೆ ನೀವು ಹೋಗಿ ಸುಜುಕಿ ಕಂಪ್ನಿಯಲ್ಲಿ ಹೋಗ್ಬಿಟ್ಟು ಒಂದು ಕಾರ್ ತಗೊಂಡ್ರೆ ನಿಮ್ಗೆ 5 ಲಕ್ಷಕ್ಕೆ 6 ಲಕ್ಷಕ್ಕೆಲ್ಲ ಕಾರ್ ಬರುತ್ತೆ, ಇಲ್ಲ ಒಂದು 10 ಲಕ್ಷಕ್ಕೆ ಕಾರ್ ಬರುತ್ತೆ ಅನ್ಕೊಳ್ಳಿ. ಅದೇ ನೀವು ಆಡಿನೋ, ಬೆಂಜ್, ಇಲ್ಲ ಅಂದ್ರೆ ಫೆರಾರಿನೋ ಇಂಥ ಕಂಪ್ನಿಗಳಲ್ಲಿ ಹೋಗ್ಬಿಟ್ಟು ನೀವು ರೇಟ್ಗಳು ಕೇಳಿ ಕಾರ್ ತಗೋಬೇಕಂದ್ರೆ ಆಗಲ್ಲ. ಅದು ನಿಮ್ ಲೆವೆಲ್ನ, ನಿಮ್ ಸ್ಟೇಟಸ್ನ ಬೆಳೆಸೋದಕ್ಕೆ ಕೆಲವು ಬ್ರ್ಯಾಂಡ್ಗಳು ಇರ್ತವೆ. G7 ಕೂಡ ಅಷ್ಟೇ. ನಾನು ಅನ್ಕೊಳ್ಳೋದೇನೆ ಅಂದ್ರೆ G7 ಒಂದು ಬ್ರ್ಯಾಂಡ್ ಅಲ್ಲಿ ನೀವು ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ನೀವು ಈ ತರ ತೂಕಗಳು ಇವೆಲ್ಲ ನೋಡ್ಬೇಡಿ. ಮತ್ತೆ ಏನಂದ್ರೆ ಕಸ್ಟಮರು 1-2-3 ಜನ ಆರ್ಡರ್ ಮಾಡಿದ್ದಾರೆ, ಸ್ವಲ್ಪ ಚಿನ್ನ ಕೇಳಿದ್ದಾರೆ. ಅದೆಲ್ಲ ಚಿಂತಾಮಣಿಯವರು, ನಮ್ಮೂರವರು, ಮತ್ತೆ ಬೆಂಗಳೂರವರು ಒಬ್ರು ಹೇಳಿದ್ದಾರೆ ಇದು ಚಿನ್ನ ಕೊಡ್ಬೇಕು ಅವ್ರಿಗೆ. ಇದು ಮತ್ತೆ ಇನ್ನೊಂದಿದೆ, ಈ ತರ ಚಿನ್ನ ತಗೊಳ್ಳೋದ್ರಲ್ಲಿ ಇನ್ನೊಬ್ರು ನನಗೆ ನಮ್ಮೂರವರು, ಅವ್ರಿಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರಂತೆ ಬಿಸ್ಕೆಟ್ ತಗೋಬೇಕು, ಅದು ಸೀಲ್ ಮಾಡಿರೋದು, ಈ ತರ ಪೀಸ್ಗಳು ತಗೊಂಡ್ರೆ ಪ್ಯೂರಿಟಿ ಕಡಿಮೆ ಇರುತ್ತೆ ಅಂತ. ಪ್ಯೂರಿಟಿ ಕಡಿಮೆ ಇರುತ್ತೆ ನಿಜ, ಅದು ಎಂತದ್ದು ಅಂದ್ರೆ ನೀವು ಎಲ್ಲಂದ್ರೆ ಲೋಕಲ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ತಗೊಂಡ್ಬಿಟ್ರೆ ನಿಮ್ಗೆ ಪ್ಯೂರಿಟಿ ಕಡಿಮೆನೇ ಇರುತ್ತೆ. ನಾನು ಹೇಳಂದ್ರೆ ಇವಾಗ ಇದಕ್ಕೆ ನಾನು 50 ರೂಪಾಯಿ ಚಾರ್ಜ್ ಮಾಡ್ತೀನಿ ಗ್ರಾಮ್ಗೆ. ನಿಮ್ಗೆ ತಗೊಳ್ಳೋ 50 ರೂಪಾಯಿ ಕೊಟ್ಟು ಮನಸ್ಫೂರ್ತಿಯಾಗಿ ತಗೊಳ್ಳಂಗಿದ್ರೆ ಮಾತ್ರ ನನ್ನ ಹತ್ರ ಆರ್ಡರ್ ಮಾಡ್ಬೇಕು. ಇದು 100% ಗೋಲ್ಡ್ ಇದೆ, ಅಂದ್ರೆ 99.70 ಬರುತ್ತೆ, ಅಂದ್ರೆ 99%, 70% ಪ್ಯೂರಿಟಿ ಬರುತ್ತೆ, ಇನ್ನ 30% ಕಡಿಮೆ ಇರುತ್ತೆ. ಅದೇ ತರ ನೀವು ಬಿಸ್ಕೆಟ್ ತಗೊಂಡಾಗ ಅದ್ರಲ್ಲಿ ಕೂಡ 100% ಅಂತ ಬರೋದು, ಅದು ಕೂಡ ಬರೋದಷ್ಟೇ 99.70 ಬರೋದು. ಇದು ನಿಮ್ಗೆ ಗೊತ್ತಿಲ್ದಿರ ನಂಗೆ ಬಿಸ್ಕೆಟ್ ಬೇಕು ಅಂತ ಹೇಳಿದ್ರೆ, ಬಿಸ್ಕೆಟ್ಗೆ ಏನಂದ್ರೆ ಅದು ಪ್ಯಾಕಿಂಗ್ಗೆ ಚಾರ್ಜ್ ಮಾಡಿರ್ತಾರೆ ಒಂದು, ಮತ್ತೆ ನಿಮ್ಗೆ 3% ಚಾರ್ಜ್ ಬೀಳುತ್ತೆ ಆ ಬಿಸ್ಕೆಟ್ ಮಾಡ್ಲಿಕ್ಕೆ. ಇದೆಲ್ಲ ಪ್ರತಿಯೊಂದು ನೀವು ತಿಳ್ಕೊಬೇಕಂದ್ರೆ ಒಂದೇ ವಿಡಿಯೋದಲ್ಲಿ ನಾನು ಹೇಳಿಕ್ಕಾಗಲ್ಲ. ನೀವು ನಂಬಿ G7 ನಲ್ಲಿ ನಂಬಿ, G7 ಅಂತ ಅಲ್ಲ ಇವ್ರೆ ನಾನು ಹೇಳಿದ್ರೆ, ಜ್ಯುವೆಲ್ ಶಾಪ್ ಯಾರು ಕೂಡ ಮೋಸ ಮಾಡ್ಬೇಕು ಅನ್ನೋರು ಯಾರು ಕೂಡ ಈ ತರ ರೀಲ್ಸ್ ಮಾಡೋದಾಗ್ಲಿ, ಮುಂದೆ ಬಂದು ಪ್ರಾಮಾಣಿಕವಾಗಿ ಹೇಳೋರಂತ ಯಾರು ಕೂಡ ಮೋಸ ಮಾಡ್ಲಿಕ್ಕಾಗಲ್ಲ, ಆಗಲ್ಲ. ಯಾಕಂದ್ರೆ ಅವರು ಜನಗಳ ಮುಂದೆ ಹೇಳಿರ್ತಾರೆ, ಜನಗಳಿಗೆಲ್ಲ ಗೊತ್ತಾಗಿರುತ್ತೆ, ಲಕ್ಷಾಂತರ ಜನ ನೋಡ್ತಿರ್ತಾರೆ ವಿಡಿಯೋಸ್, ಅವರೆಲ್ಲ ಸುಳ್ಳು ಹೇಳ್ಬಿಟ್ಟು ಬದುಕಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಫೇಸ್ ತೋರಿಸಿ ಮಾತಾಡೋರು ಯಾವತ್ತೂ ಕೂಡ ಅವ್ರು ಜೆನ್ಯೂನ್ ಆಗಿ ಇರ್ತಾರೆ ಅಂತ ನಾನು ನಂಬ್ತೀನಿ.
ನೀವು ಅಷ್ಟೇ ನಂಬಿ ಅಂತ ನಾನು ಹೇಳ್ತಿಲ್ಲ, ನಂಬಿ ನನಗೆ ಆರ್ಡರ್ ಮಾಡಿ ಅಂತ ಹೇಳ್ತಿಲ್ಲ. ಒಳ್ಳೆ ಅಂಗಡಿಗೆ ಹೋಗಿ ಆರ್ಡರ್ ಮಾಡಿ ಅಷ್ಟೇ ನಾನು ಹೇಳೋದು. ಎಲ್ಲಂದ್ರೆ ಅಲ್ಲಿ ಹೋಗ್ಬಿಟ್ಟು 10 ರೂಪಾಯಿ ಕಡಿಮೆ, 20 ರೂಪಾಯಿ ಕಡಿಮೆ ಆಫರ್ಗಳು ಕೊಡೋ ಜಾಗದಲ್ಲಿ ಹೋಗಿ ತಗೊಂಡಿದ್ರೆ ನಿಮ್ಗೆ ಆಫರ್ ಎಲ್ಲ ಟೋಪಿ ಬಿದ್ದೇವೆ ಇರುತ್ತೆ. ನಿಮ್ಗೆ ಏನಾದ್ರು ಈ ತರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಯಾವುದೇ ಕಾರಣಕ್ಕೂ ತೂಕದಲ್ಲಿ ಕಾಂಪ್ರಮೈಸ್ ಆಗಿದ್ರೆ ಮಾತ್ರ ಆರ್ಡರ್ ಮಾಡಬೇಡಿ. ಈಗ ನೋಡ್ತೀನಿ, ನಿಮಗೆ ಡೀಟೇಲ್ ಆಗಿ ತೋರಿಸ್ಲಿಕ್ಕೋಸ್ಕರನೇ ಈ ಶಾರ್ಟ್ ತೆಗಿತಿದ್ದೀನಿ ನಾನು. ಏನು ದೊಡ್ಡ ಶಾರ್ಟ್ ಅಂದರೆ ದೊಡ್ಡ ಕ್ಯಾಮ್ರಾ ಮ್ಯಾನ್ ಆಗಲ್ಲ ವಿಡಿಯೋ ನಾನು ನೋಡಿ ಡೀಟೇಲಿಂಗ್ ನೋಡ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಇಲ್ಲಿ ಬಂದಿರೋ ಪಿಕಾಕ್ ಆಗಿರೋ ಇಷ್ಟು ದೊಡ್ಡ ದೊಡ್ಡ ಪೀಸ್ಗಳು ನಿಮಗೆ ರೆಡಿಮೇಡಲ್ಲಿ ಹಾಕಲ್ಲ ಇವರೇ. ಇದೊಂದು ಫೋಕಸ್. ಈಗ ನಿಮಗೆ ಡೀಟೇಲಾಗಿ ನೋಡ್ಬೋದು ಹಾರ ನೋಡಿ. ಸ್ಟಾರ್ಟಿಂಗಲ್ಲಿ ಒಂದು ಈ ಥರ ಪಿಕಾಕ್ ಇದೆ. ಇದೇ ಪಿಕಾಕ್ಕೆ ನಮಗೆ ಸ್ಟಡ್ಡಿಗೆ ಬಂದಿರುತ್ತೆ, ನೋಡ್ಬೋದು, ಚೆನ್ನಾಗಿರುತ್ತೆ. ಇದು ಲೆಂತ್ ಬಂದು 19 ಇಂಚು ಉದ್ದ ಇದೆ. ನಾನು ಕೆಲಸಗಾರಿಗೆ ಹೇಳಿರ್ತೀನಿ, ಎಲ್ಲೂ ಕೂಡ ನೀವು ಎಲ್ಲಿ ಚಿನ್ನ ಇಡಬೇಕು ಅಲ್ಲಿ ಇಡಿ. ಸುಮ್ಮನೆ ಎಕ್ಸ್ಟ್ರಾ ಇರೋ ಜಾಗದಲ್ಲಿ ಎಲ್ಲಂದರೆ ಅಲ್ಲಿ ಚಿನ್ನ ಇಟ್ಬಿಡೋದು ಅದೆಲ್ಲ ಮಾಡಬೇಡಿ. ಯಾವತ್ತೂ ಅಷ್ಟೇ ಫಿನಿಶಿಂಗ್ ಚೆನ್ನಾಗಿರಬೇಕು ಅಂತ ನಾನು ಪದೇ ಹೇಳ್ತಿರ್ತೀನಿ. ಅವರು ಅದೇ ಥರ ಇಂಟ್ರೆಸ್ಟ್ ಮಾಡ್ತಾರೆ ಕೆಲಸ. ಅದಕ್ಕೆ ನಮಗೂ ಆರ್ಡ್ರ್ ಬರ್ತಿದೆ, ಕೆಲಸಗಾರ ಕೆಲಸ ಸಿಗ್ತಿದೆ. ಯಾಕಂದರೆ ಅವರು ಎಲ್ಲೋ ಪಾಪ ಕಲ್ಕತ್ತಾ ಆ ಕಡೆಯಿಂದ ಬಂದಿರ್ತಾರೆ. ಅವರು ಬದುಕಬೇಕು, ನಾವು ಬದುಕಬೇಕು. ಅವ್ರು ಕೆಲಸ ಮಾಡ್ತಾರೆ, ನಾವು ಬಿಸ್ನೆಸ್ ಮಾಡ್ತೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ, ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಹಾರ ಅಂತ. ತುಂಬ ಚೆನ್ನಾಗಿದೆ. ಈಗ ಇದರ ಬೆಲೆ ಬಂದು ನನ್ನ ಪ್ರಕಾರ ಅಂದಾಜಾಗಿ ಹೇಳ್ತೀನಿ ರೀ. ಇವತ್ತು ಬಂದು 14,240 ಇಟ್ಕೊಳ್ಳಿ, ಇಂಟು 62 ಗ್ರಾಮ್ ಆಗಿದೆ. 8,82,000 ಇದು ಇದರ ಬೆಲೆ ಈಗ. ಮತ್ತು ನಾನು ಹೇಳೋದ್ರೆ ಚಿನ್ನ ಅನ್ನೋದು ಬರೀ ನಿಮಗೆ ಗ್ಲಾಮರ್ ಕೊಡೋಕ್ಕೆ, ನಿಮ್ಮ ಅಂದವನ್ನು ಹೆಚ್ಚಿಸೋಕ್ಕೆ ನೀವು ಜ್ಯುಲ್ರಿ ಹಾಕ್ಕೋಬೇಕು ಅಂತಲ್ಲ. ನಿಮ್ಮ ಸ್ಟ್ಯಾಂಡರ್ಡ್ನ, ನಿಮ್ಮ ಲೆವೆಲ್ ಏನು ಅಂತ ತೋರಿಸುತ್ತೆ ಜ್ಯುಲ್ರಿ. ಅದೊಂದು ಮತ್ತು ನಿಮ್ಮ ಕಷ್ಟಕ್ಕೆ ಬರುತ್ತೆ. ಇದೊಂದು ತುಂಬ ಒಳ್ಳೆ ವಿಷಯ. ಯಾರೂ ಕೂಡ ನಮ್ಮ ಕಷ್ಟಕ್ಕೆ ಬರಲ್ಲ. ನಿಮ್ಮ ಹತ್ರ ಚಿನ್ನ ಇದ್ದರೆ ಅಷ್ಟು ಚೆನ್ನಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ. ಮತ್ತು ಅವ್ರಿವ್ರ ಮಾತು ಕೇಳಬೇಡಿ, ಚಿನ್ನ ರೇಟ್ ಕಡಿಮೆ ಆಗುತ್ತೆ ತಗೋಬೇಡಿ ಮತ್ತೆ ತಗೊಳ್ಳಿ, ಈ ಥರ ಎಲ್ಲ ಮಾತುಗಳೆಲ್ಲ ನಂಬೇಡಿ. ನಿಮ್ಮ ಹತ್ರ ದುಡ್ಡಿದ್ದಾಗ ಚಿನ್ನ ತೊಗೊಂಡ್ಬಿಡಿ, ಏನೂ ಯೋಚನೆ ಮಾಡಬೇಡಿ, ಆಯಿತಾ? ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ಇದು ಏನಂದರೆ ಚೆನ್ನಾಗಿಲ್ಲದೆ ಏನಿರಲ್ಲ ಯಾವ ಸ್ಟಡ್ಡು ಕೂಡ ಚೆನ್ನಾಗಿಲ್ಲ, ನೆಕ್ಲೆಸ್ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಅದಕ್ಕೆ ತಕ್ಕಂಗೆ ನೀವು ಡ್ರೆಸ್ ಮಾಡ್ಕೋಬೇಕು, ಅದಕ್ಕೆ ತಕ್ಕಂಗೆ ನೀವು ರೆಡಿ ಆಗಬೇಕಷ್ಟೇ. ಎಲ್ಲನೂ ಚೆನ್ನಾಗಿರುತ್ತೆ ಇವರೇ. ನೋಡಿ, ಇದು ಚೆನ್ನಾಗಿ, ಇದು ಎಂಬೋಸಿಂಗ್ ತುಂಬ ಭಯಂಕರವಾಗಿ ಜಾಸ್ತಿ ಬಂದಿದೆ. ಹಂಗಂತೆ ಲೈಟ್ ವೈಟ್ ಎಲ್ಲ ಇದು ಜಾಸ್ತಿ ಏನಿಲ್ಲ. ಮತ್ತು ಇದಕ್ಕೆ ಕಸ್ಟಮರ್ ಚಿನ್ನದ ಗುಂಡು ಹಾಕು ಅಂತ ಹೇಳಿದ್ರೆ 4 ಗ್ರಾಮು 5 ಗ್ರಾಮ್ ಒಳಗಡೆನೇ ಇರಬೇಕು. ಮತ್ತು ನೋಡಿದ್ರೆ ಜಾಸ್ತಿ ಆಗಬಾರ್ದು ಅಂತೆಲ್ಲ ಆ ಥರ ಎಲ್ಲ ಮಾಡಬಾರ್ದು. ಇವಾಗ ಇದು ರಿಜೆಕ್ಟ್ ಆಗುತ್ತೆ ಅಂದ್ಕೊಳ್ಳಿ, ನಾನು ಏನು ಯೋಚನೆ ಮಾಡೋದು, 1 ಸೆಕೆಂಡ್ ಕೂಡ ಯೋಚನೆ ಮಾಡೋಲ್ಲ. ಇದು ರೆಡಿಯಾಗಿ ಇಟ್ಕೊಂಡಿರ್ತೀನಿ, ಪ್ರೆಸ್ ಮಾಡಿಬಿಡ್ತೀನಿ ಅಷ್ಟೇ. ಕೋಪ ಬಂದುಬಿಡುತ್ತೆ ನನಗೆ ಚೆನ್ನಾಗಿಲ್ಲ ಅಂದ ತಕ್ಷಣ, ಹಂಗಾಗುತ್ತೆ. ಮತ್ತು ಇದು ಸ್ಟಡ್ ಒಂದು ಹೇಳಿದ್ದಾರೆ ಕಸ್ಟಮರು, ನಮ್ಮೂರವರ ಚಿಂತಾನವ್ರು ಪದ್ಮಾವತಿ ಮೇಡಮ್ ಅಂತೇಳಿ. ಇವ್ರು ಹೇಳಿದ್ರು, ಮಂಜು ಸರ್ ತೂಕ ಎಷ್ಟಾದರೂ ಪರವಾಗಿಲ್ಲ, 4 ಗ್ರಾಮಲ್ಲ 5 ಗ್ರಾಮಲ್ಲ ಎಷ್ಟಾದರೂ ಪರವಾಗಿಲ್ಲ, ನಾವು ಅಂದ್ಕೊಂಡಾಗ ಡಿಸೈನ್ ಬರಬೇಕು ಅಂತ ಹೇಳಿದ್ರು. ಇದು ಏನಾಗುತ್ತೆ ಅಂದರೆ ತೂಕ ಮಾಡಲಿಕ್ಕೆ ಆಗಲ್ಲ ಇದನ್ನು. ಯಾಕಂದರೆ ಇದೆಲ್ಲ ರೆಡಿಮೇಡೇ ತರಬೇಕು. ಇದೆಲ್ಲ ಒಂದು ಜೊತೆಗೆಲ್ಲ ಗುಂಡುಗಳು ಮಾಡಿಕೊಂಡು ಚೈನ್ ಮಾಡಿಕೊಂಡು ಇದೆಲ್ಲ ಕೆಲಸಗಾರ ಸಿಗಲ್ಲ, ಆಗೋದೇ ಇಲ್ಲ. ಕೆಲಸ ಫ್ರೀಯಾಗಿದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಆಗಲ್ಲ. ಒಂದು ಜೊತೆಗೆ 2 ಜೊತೆ, ಅದೇ ಇದನ್ನು 10 ಜೊತೆ ಹೇಳಿ ಹೆಂಗೆ ಬೇಕಾದ್ರೆ ಹಂಗೆ ಡಿಸೈನ್ ಮಾಡಿಕೊಡ್ತಾರೆ. ಇದು ವಿಷಯ. ಮತ್ತು ಇಂಥ ಐಟಮ್ ಇದೆ ಎಲ್ಲ ಹಳೆ ಐಟಮ್, ಇದು ಮೆಲ್ಟ್ ಮಾಡೋಕ್ಕೆ ಬಂದಿರೋದು. ಇದನ್ನು ನೀವು ತಿಳ್ಕೊಳ್ಳಿ. ಇದ್ರ ತುಂಬ ಕಲ್ಲುಗಳೇ ಇದ್ದಾವೆ. ಲಾಸ್ಟ್ ಟೈಮ್ ಇನ್ನೊಂದು ಜೊತೆ ವಾಲೆ ಐತೆ ನನ್ನ ಹತ್ರ. ವಾಲೆ ಇರೋದೇ 2 ಗ್ರಾಮ್ ಚಿಲ್ಲರೆ ಇದೆ. 2 ಗ್ರಾಮು 100 ಮಿಲಿ ಏನೋ ಇತ್ತು. ಕಲ್ಲು ತೆಗೆದುಬಿಟ್ರೆ 1 ಗ್ರಾಮ್ 200 ಮಿಲಿ ಕಲ್ಲುಗಳು ಹೋಗಿದೆ. ಅಲ್ಲಿಗೆ 900 ಮಿಲಿ ಅಷ್ಟು ಚಿನ್ನ ಇದೆ. 2 ಗ್ರಾಮ್ ಐಟಮ್ಗೆ 900 ಮಿಲಿ ಚಿನ್ನ ಇದೆ. ಯಾಕೆ ಕೊಡಲ್ಲ? ಮೇಕಿಂಗ್ ಚಾರ್ಜ್ ಇಲ್ಲದೆ, ವೇಸ್ಟೇಜ್ ಇಲ್ಲದೆ ಯಾಕೆ ಕೊಡಲ್ಲ ಹೇಳಿ? ಯಾಕೆ ಉದ್ಧಾರ ಆಗಲ್ಲ ಅಂಗಡಿಯವರು? ನೀವು ಬಡವರು ಅಂತೇಳಿ ನೀವು ಬಡವ್ರಿಗೆ ಚಿನ್ನ ಹಾಕ್ಕೋಬಾರ್ದ, ಬಡವರು ತೊಗೋಬಾರ್ದ ಅಂತ ನೀವು ಡೈಲಾಗ್ಗಳು ಹೊಡಿತೀರ. ಬಡವರು ತೊಗೊಂಡ್ರೆ ಹಂಗಿರುತ್ತದೆ. ಇವಾಗ ಇದರಲ್ಲಿ ಎಕ್ಸಾಂಪಲ್ ಇದು ತೊಗೊಳ್ತಿದ್ದೀರ ಅಪರಂಜಿನ,
₹1 ಲಾಸ್ ಇಲ್ಲ, ಯಾವತ್ತಿದ್ರೂ ಲಾಭನೇ. ಆರಾಮ ಮಾಡ್ತಿದ್ದಾರೆ, ಏನೂ ಲಾಸ್ ಇಲ್ಲ, ಯಾವತ್ತಿಗಿದ್ರೂ ಲಾಭನೇ. ಅದೇ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೇನೋ ಯಾರ್ಯಾರ ಮಾತ್ರ ಮೇಲೆ ಉಪಯೋಗಿಸಿ ಬುದ್ಧಿಯೆಲ್ಲ ಉಪಯೋಗಿಸಿ ಏನೇನೋ ಮಾಡಬೇಡಿ. ಇದು ಚೌಕರ್ ಬಂದು ನಮ್ಮ ಅಂಗಡಿದೆಲ್ಲ, ಈ ಚೌಕರ್ ಬಂದು ನಮ್ಮ ಅಂಗಡಿದೆಲ್ಲ, ಬೇರೆಯವರ ಅಂಗಡಿಯವ್ರದ್ದು, ಅವ್ರು ಮಾಡಿರೋದು. ಇದೇನಂದರೆ ಇದಕ್ಕೆ ಮೊದಲು ಪರ್ಲು ಈ ಥರ ಸಿಂಗಲ್ ಲೈನ್ ಬರ್ತದೆ. ಇದು ಅದೇ ಕೆಲಸಕ್ಕೆ ಈ ಥರ ಪೌಂಡ್ಸ್ ಇದ್ದಾರೆ, ಎಲ್ಲ ಜಾಡ್ರ್ ಈ ಥರ. ಇದು ಚೆನ್ನಾಗಿದೆ. ಏನಾದರೂ ಬೇಕಿದ್ರೆ ನೋಡಿ ಈ ಥರ ಕೂಡ ಮಾಡ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ಅಂದರೆ ಈ ಪರ್ಲು ಈ ಥರ ಪೌಂಡ್ಸ್ಲಿಕ್ಕೆ ಅದು ಏನಾದರೂ ಕೆಲಸ ಇದ್ರೆ ಅದೇ ಕೆಲಸ ಮಾಡುವಾಗ ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಕೇಳ್ತಾರೆ ಇವರು. ಇದಕ್ಕೆಲ್ಲ ಮೇಕಿಂಗ್ ಚಾರ್ಜ್ ಎಲ್ಲ ಕಡಿಮೆನೇ. ಇದಕ್ಕೆಲ್ಲ 8% ಮಾಡ್ತಿದ್ದೀವಿ. ನಾನು ಯಾವತ್ತು ಹೇಳಲ್ಲ 8%, 10% ಅಂತ, ಬಾಯಿ ಹೇಳ್ತಿದ್ದೀನಿ. ಇದಕ್ಕೆ 8%, ಆರಾಗುವಷ್ಟು 8% ಮಾಡಿದ್ದೀವಿ. ಏನಾದರೂ ಇದ್ದರೆ ಆರ್ಡ್ರ್ ಮಾಡಿ. ಓಕೆ ಅವರೇ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇವತ್ತು ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಗ್ತಿದೆ. ಇನ್ಮುಂದೆ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ. ನಿಮ್ಮ ಹತ್ರ ಅಮೌಂಟ್ ಇದ್ರೆ ಮಾತ್ರ ಸುಮ್ನೆ ಯೋಚನೆ ಮಾಡ್ದಿರಾ G7ಗೆ ಕಾಲ್ ಮಾಡಿ ಚಿನ್ನವನ್ನ ಆರ್ಡರ್ ಬುಕ್ ಮಾಡ್ಕೊಂಡು $9 ಗೋಲ್ಡ್. ಚಿನ್ನದ ಬೆಲೆ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಯೋಚನೆ ಮಾಡ್ಕೊಳ್ದಿರಾ 99 ಗೋಲ್ಡ್ ಅನ್ನು ಆರ್ಡರ್ ಮಾಡಿ G7 ನಲ್ಲಿ.